ಹಾಯ್, ಇದು ಬಂದ್ಬಿಟ್ಟು ನಮ್ಮ ಮನೆ ಚಿಕ್ಕ ಗಾರ್ಡನ್ನು. ಇದು ದಾಸವಾಳದ ಗಿಡ, ವೈಟ್ ದಾಸವಾಳ ಅಂತಾರೆ. ಇದು ಮನಿ ಪ್ಲ್ಯಾಂಟು. ಮನಿ ಪ್ಲ್ಯಾಂಟ್ ಈಗೆಲ್ಲರೂ ಇದು ಮಾಡೋದು. ಇದು ವೈಟ್ ದಾಸವಾಳ ತುಂಬ ಒಳ್ಳೆಯದು. ಇದು ಬಂದ್ಬಿಟ್ಟು ವೈಟ್ ಮಲ್ಲಿಗೆ, ಒಂದು 3 ಲೇಯರ್ ಇರುತ್ತೆ. ಇದು ಬಂದು ಕುದೀನ ಸುಮ್ಮನೆ ತಂದು ಹಾಕಿದ್ದು ನಾನಷ್ಟೇ. ಇದು ನೇರಳೆ ಗಿಡ. ಅದನಂತರ ಇದು ಮಾವಿನ ಗಿಡ ಅಷ್ಟು ದೊಡ್ಡದಾಗಿದೆ. ಇದನ್ನು ಈಗ ಒಂದು ಹೊಲದಲ್ಲಿ ಎಲ್ಲಾದರೂ ತೊಗೊಂಡೋಗಿ ಹಾಕಿದ್ರೆ ಸೂಪರಾಗಿ ಗಿಡ ಬರುತ್ತೆ. ಇದು ಬಂದುಬಿಟ್ಟು ಇದು ಮಲ್ಲಿಗೆ ಗಿಡ. ಇದು 5 ಲೇಯರ್ ಅಂದರೆ 5 ದಳದ ಹೂವು. ಇದು ಬಂದುಬಿಟ್ಟು ಕೃಷ್ಣ ತುಳಸಿ ಮತ್ತು ಶ್ರೀ ತುಳಸಿ 2 ಜೊತೆಯಲ್ಲೇ ಇದೆ. ಅದು ಜೊತೆಯಲ್ಲೇ ಇರಬೇಕು ಅಂತ ಆ ಥರ ತೊಗೊಂಬಂದು ಹಾಕಿದ್ದೆ. ಇದು ಬಂದುಬಿಟ್ಟು ಸೂಜಿ ಮಲ್ಲಿಗೆ ಅಂತಾರೆ. ಇದೊಂಥರ ತುಂಬ ಉದ್ದ ಇರುತ್ತೆ ಮಲ್ಲಿಗೆ, ಥರ ದಪ್ಪ ದಳಗಳು. ಇದು ಬಂದುಬಿಟ್ಟು ಬಸಂಪಾದ ಹಾಗೂ ಇನ್ನೂ ಒಂದು ದಾಸವಾಳದ ಗಿಡ ಹಾಕಿದ್ದೀನಿ. ಅದು ರೆಡ್ಡು, ಅದು ಯಾಕೋ ಸ್ವಲ್ಪ ಇದಾಗಿಲ್ಲ, ಅದು ಸ್ವಲ್ಪ ಚಿಗುರಿಲ್ಲ, ಆ ಥರನೇ ಇದೆ ಹಾಕಿದವುಗಳಿಂದ. ಇದು ಗುಲಾಬಿ ಗಿಡನ ಹಾಕಿದ್ದೆ, ಅದು ಬರಲಿಲ್ಲ. ಮನಿ ಪ್ಲ್ಯಾಂಟ್ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ಬಂದುಬಿಟ್ಟು ಮಾವಿನ ಗಿಡ ಇಲ್ಲೊಂದಿದೆ. ನಂತರ ಪರಂಗಿ ಗಿಡ, ಈಗ ಮತ್ತು ಹಾಗಲಕಾಯಿ. ಇದು